ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಅದರ್ ನ್ಯೂ ವ್ಲಾಗ್. ಇವತ್ತೇ ಕಲ್ಲಡ್ರಸ್ಸು ಕಾಲೇಜು. ಸೊ ಕಲ್ಲಡ್ರಸ್ ಹಾಕ್ತೇನೆ, ಅದು ಒಂದು ವಿಡಿಯೋ ಮಾಡ್ತೇನೆ. ಸೊ ಇವತ್ತು ಕ್ಲಾಸ್ ಉಂಟು, ನಮ್ಮದು ರಜೆ ಇಲ್ಲ. ಮೊದಲಾಗಿ ರಜೆ ಇರ್ತಿತ್ತು, ಈಗ ರಜೆ ಇಲ್ಲ. ಸರಿ ಹೋಗ್ಬೇಕಂತ ಲೆಕ್ಚರರ್ಸ್ ಬಂದ್ದಾರೆ. ಲೆಕ್ಚರರ್ಸು ಇಲ್ಲಾದಂಗೆ ಲೆಕ್ಚರರ್ಸ್ ಇಲ್ಲ ಅಂತಿರೋ. ಲೆಕ್ಚರರ್ಸ್ ಬಂದರು ಬೇಜಾರು ಅಂದರೆ ಸೆಟ್ ಆಗ್ಬೇಕು. ಒಂದು ವರ್ಷದಿಂದ ಸರಿಯಾಗಿ ಕಾಲೇಜ್ ಹೋಗಿಲ್ವ ಅಂದರೆ ಬಂಕ್ ಮಾಡಿದ್ರೆ ರಜೆ ಮಾಡೋದೇ ಆಗೋದು. ಲೆಕ್ಚರ್ಸ್ ಇರೋದು ಕಾರಣ. ಸೊ ಲೆಕ್ಚರ್ಸ್ ಬಂದಂಗೆ ಹೋಗಿ ಸೆಟ್ ಆಗ್ಬೇಕು. ಸೆಟ್ ಆದ್ಮೇಲೆ ಸರಿ ಆಯ್ತದೆ. ನನಗೆ ಒಂದು ವಿಷಯ ಗೊತ್ತಾಯ್ತಿಲ್ಲ. ಈಗೆಲ್ಲ ನಾರ್ಮಲಾಗಿ ಅವರೇಜ್ ವೀಡಿಯೋ ಮಾಡೋರಿಗೂ ಒಂದು 200+ ವ್ಯೂಸ್ ಇದ್ದೇ ಇರ್ತದೆ. ನಂದು ಮಾತ್ರ ಎಂಥ 50 ಕೆಳಗೆ 10, 9, 20, 30 ಎಂತಕ್ಕಂತ ಗೊತ್ತಿಲ್ಲ ನನಗೆ. ಇಂಪ್ರೆಷನ್ ಮಾತ್ರ ನಿನ್ನಾಗ ಒಂದು ವೀಡಿಯೋ ಹಾಕಿದ್ದೆ, ಆ ಇಂಪ್ರೆಷನ್ನು 1500 ಇಂಪ್ರೆಷನ್ ಹೋಗೋದೆ. ಬಟ್ ವೀಡಿಯೋ 15 ವ್ಯೂಸ್ 15 ಉಂಟು. ವಾಚ್ ಅವರ್ಸ್ ಅಂತೂ ಕೇಳೋದೇ ಬೇಡ ಬಿಡಿ. ವ್ಯೂಸ್ ಇಲ್ಲಾಂದರೆ ವಾಚ್ ಅವರ್ಸಲ್ಲಿ ಇರ್ತದೆ. ಸೊ ಅಂಥದ್ದು ಆತ ಉಂಟು ನನಗೊಂದು ಗೊತ್ತಿಲ್ಲ. ಕಾಂಟೆಂಟ್ ಬಗ್ಗೆ ವೀಕ್ ಉಂಟು, ಅದು ಬೇರೆ ವಿಷಯ. ಬಟ್ ಇಂಪ್ರೆಷನ್ ನಮ್ಮನ್ನ ಹೋಗಿ ತಮ್ಮನೆಲ್ಲೂ ಮಾಡ್ತಾ ಒಂದು ಎವರೇಜಾಗಿ ಉಂಟು. ತಮ್ಮನೆಲ್ಲ ಕ್ಲಿಕ್ ಮಾಡೋಕೆ ಹೋಗೋದಿಲ್ಲ. ಹಂಗಾರೆ ಜನ ಯಾವ ಥರ ಇಷ್ಟಪಡ್ತಾರೋ ಅಂತ ಗೊತ್ತಿಲ್ಲ ನನಗೆ. ಅಂತೂ ಸೈಕತ್ತದ ಈ ಮಗನ ಡಿಸಿಪ್ಲಿನ್ ಡೈಲಿ ಮಾಡಲೇಬೇಕಾಗತ್ತೆ. ಸೊ ಅದಕ್ಕೆ ಮಾಡ್ತೀವಿ ಬಿಡೋಕೆ ಆಗೋದಿಲ್ಲ. ಬಿಟ್ಟರೆ ಹೋಯ್ತು, ಹೆದರಿದ್ರೆ ಹೋಯ್ತು. ಸೊ ಅದೇ ಕಾರಣಕ್ಕೆ ಮಾಡ್ತೇವೆ. ಆದರೂ ನಮ್ಮನ್ನ ಇಂಪ್ರೆಷನ್ ಹೋಗ್ಕೊಂಡು ವ್ಯೂಸ್ ಬರ್ತಿಲ್ಲ ಅಂದರೆ ನನಗಂತೂ ಒಳ್ಳೆ ಹಿಡಿತು. ಅಲ್ಟರ್ನೇಟ್ ಡೇಸ್ ವೀಡಿಯೋ ಮಾಡ್ಬೇಕಾರೆ ಒಂಥರ ಒಳ್ಳೆ ಇತ್ತು ಅನ್ಬೋದು. ಈಗ ಒಂಚೂರು ಬರ್ಕತ್ತಿಲ್ಲ, ಎಲ್ಲ ವ್ಯೂಸ್ ಹೋದೇನಿಲ್ಲ. ಅದು ಹೇಳ್ದಂಗೆ ಎಂತ ಮಿಸ್ ಉಂಟು ಗೊತ್ತಿಲ್ಲ ನನ್ನ ಕಾಂಟೆಂಟಾಗೆ ಮತ್ತು ತಮ್ಮನೆಲ್ಲಾಗಿ. ನಂಗೆ ಗೊತ್ತಿಲ್ಲ ಯೂಟ್ಯೂಬ್ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತು ಅಂತಂದು ಗೊತ್ತಿಲ್ಲ. ಯೂಟ್ಯೂಬ್ ಅನ್ನೋಕ್ಕಿಂತ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಸೊ ಮಳ್ಳೆ ಹಿಡಿತದೆ ಸಾಯ್ತು. ಒಂದಿನ 50 ಅಂತೆ, ಒಂದಿನ 23 ಅಂತೆ, ಒಂದಿನ 20 ಅಂತೆ, ಒಂದಿನ 40 ಅಂತೆ, ಕಡಿಮೆ ಮತ್ತು 15, 10, 9, 8 ಯಾವ ವ್ಯೂಸ್ ಕೂರಿದೆಲ್ಲ. ಅದು ನಮ್ಮನೆ ಅಕ್ಕಪಕ್ಕದ ಜನ ಸೇರಿದ್ರೆ ಒಂದು 9 ವ್ಯೂಸ್ ಆಯ್ತದೆ. ಎಷ್ಟು ಥರ ಮಾಡು, ನಾನು ನೋಡ್ತಿರ್ತಾರೆ ಡೈಲಿ ಅವರು. ನೋಡು, ಆದರೂ ಹಿಂಗೆಲ್ಲ ವ್ಯೂಸ್ ಬರ್ತನಕ ಬಿಡು ಮಾತೇ ಇಲ್ಲ. ಶುರು ಮಾಡಾಗ ಅದೇ ಕಂಟಿನ್ಯೂ ಮಾಡೋದಟ್ಟೆ, ಬಿಡು ಮಾತೇ ಇಲ್ಲ. ಏನು ಬೇಕಾರೆ ಮಾಡು. ಅನ್ಕೊಂಡು ಹೋಗ್ಕೊಂಡದು ನಾನು ಲಾಗ ಬರೋಕೆ ಇಷ್ಟೆಲ್ಲ ಇರ್ಬೇಕು. ಅದಕ್ಕೆ ಹೋಗ್ಕಂತಿದೆ ಕಣ್ಣಲ್ಲಿ. ಅದು ಮೊಬೈಲ್ ನೋಡ್ತಿರ್ಬೇಕು. ಇವು ಯಾವ ನನ್ನ ಬ್ಲಾಗ್ ಕರ್ಕೊಂತೀವಿ ಅಂದ್ಕೊಂಡು ಹೋಗ್ಕೊಂಡದು. ಒಂದು ನವಿಲಿಲ್ಲ ಕಣ, ಬಿಸಿಲದಲ್ಲ, ಮಳೆ ಇದ್ದೇ ಬಗ್ಗೆ ಇರ್ತಿದ್ವಿ ನವಿಲು. ಒಂದು ನವಿಲಿಲ್ಲ. ಹೇಳಲ್ಲ, ಒಂಥರ ಡಿಪ್ರೆಷನ್ ವಾಪಸ್ ಆಯ್ತು. ಕಾಲೇಜ್ ಹತ್ತಿದ್ರು ಬಚಾವ, ಮನೆಗಿದ್ರು ಮತ್ತೆ ಮಳೆ ಹಿಡಿತು. ಕಾಂಟೆಂಟ್ ಅಂತ ಹುಡ್ಕೊಂಡು ಎಂತ ಸಿಕ್ಕುವುದಿಲ್ಲ ಆಗಿತ್ತು. ಅಲ್ಲೇ ಮನೆ ಕಮ್ದಾಗಿತ್ತು. ಹಂಗೆ ಆಗ್ತೈತೆ. ಕಾಲೇಜ್ ಇದ್ದು ಬಚಾವ. ಲೆಕ್ಚರರ್ಸ್ ಅಂತ ಬಂದು ಮತ್ತೂ ಒಂದು ಒಳ್ಳೆ ಬರೀ ಟೈಮ್ ಪಾಸ್ ಆಯ್ತದೆ ಕಾಲೇಜ್. ಮಾಡೋದು ಅಂತಂದರೆ ನಮ್ಗೆ ಹೊಸ ಲೆಕ್ಚರ್ ಬಂದಾರೆ, ಒಬ್ಬರೇ ಬಂದಾರೆ. ಅವ್ರು 2 ಸಬ್ಜೆಕ್ಟ್ ತಗೊಂತಾರೆ. ಎಷ್ಟು ಹಂಬಲ್ ಅವ್ರಂದರೆ, ಎಷ್ಟು ಇಂಟ್ರ್ಯಾಕ್ಟ್ ಮಾಡ್ತಾರಂದರೆ, ಎಷ್ಟು ಒಳ್ಳೆ ಮಾತಾಡ್ತಾರಂದರೆ, ಎಷ್ಟು ಒಳ್ಳೆ ಕಮ್ಯುನಿಕೇಷನ್ ಉಂಟಂದರೆ. ನಿಜ ಲೆಕ್ಚರರ್ಸ್ ಎಲ್ಲ ಹಂಗಿರುವುದಲ್ಲ ಅಂತ. ಹಾಗೆಲ್ಲ ಇದ್ದರೆ ಮಕ್ಕಳು ಉಪ್ಪರಿಗೆ ಮೆಂಕುದಂತಾರೆ. ಈಗ ಹಾಗೆ ಆಗೋದು ನಮಗೆ. ಎಲ್ಲರಿಗೂ ಗೆಸ್ಟ್ ಲೆಕ್ಚರ್ ಕೊಟ್ಟಾರೆ. ಗೌರ್ಮೆಂಟ್ ಲೆಕ್ಚರ್ ಅಂದರೆ ಟ್ರಾನ್ಸ್ಫರ್ ಎಲ್ಲ ಆಗಿದೆ. ಎಲ್ಲರಿಗೂ ಎಲ್ಲ ಕ್ಲಾಸವ್ರಿಗೂ ಗೆಸ್ಟ್ ಲೆಕ್ಚರ್ ಕೊಟ್ಟಾರೆ. ಎಲ್ಲ ಲೆಕ್ಚರ್ಸ್ ಕಂಪೇರ್ ಮಾಡಿದ್ರೆ ಇವ್ರು ಇನ್ನೊಂಥರ ಡಿಫ್ರೆಂಟ್ ಅನಿಸ್ತು. ಎಂತಕ್ಕಂದರೆ ನಮಗೆ ರೆಸ್ಟ್ ಬಿಟ್ಟಂಗೆ ನಾವು ಹೊರಗಡೆ ಆಗ್ತಿರ್ತಾರೆ. ಬೇರೆ ಕ್ಲಾಸ್ ತಗೊಂಡಿರ್ತಾರೆ. ಸೊ ಅವರೆಲ್ಲ ಕೂಗಂತ ಇರ್ತಾರೆ. ಯಾವ ಥರ ಕೂಗ್ತಾರೆ ಅಂದರೆ ಹೊಸಬ್ರು ಅಂತಾರೆ ಮಾತಾಡೋದಿಲ್ಲ ಅವ್ರು. ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಉಂಟು ಆ ಥರ ಮಾತಾಡ್ತಾರೆ. ಅಂದರೆ ಹೆಂಗಂದ್ರೆ ಎಲ್ಲರೂ ಕೂಗಂತೆ ಗಟ್ಟಿ ಮಾತಾಡ್ಕೊಂಡಿರ್ತಾರೆ. ಬಟ್ ನಮಗೆ ತಗೊಳ್ಳೋ ಮ್ಯಾಮ್ ಹಂಗಲ್ಲ. ಅವ್ರು ಮಾತಾಡೋದು ನಮ್ಮ ಕ್ಲಾಸ್ ಬಿಟ್ಟು ಹೊರಗೆ ಹೋಗುದೇ ಹಂಗೆ. ಎಷ್ಟು ಹಂಬಲ್ ಅವ್ರು ಅಂದರೆ ಲೆಕ್ಚರರ್ಸ್ ಎಲ್ಲ ಹಿಂಗಿರ್ತಾರೆ ಅಂದರೆ
ಇಮ್ಯಾಜಿನ್ ಕೂಡ ಮಾಡೋಕ್ಕೋದು. ಇಲ್ಲಾಂದರೆ ಇಂಟ್ರೆಸ್ಟ್ ಬರೋದಿಲ್ಲ ಓದೋದು ಮೇಲೆ. ಮತ್ತು ಮಕ್ಕಳು ಮಾತ್ಕೊಂಬಿಲ್ಲ. ನಮ್ಮ ಕ್ಲಾಸಲ್ಲಿ ಜಾಸ್ತಿ ಜನ ಇಲ್ಲ, ಅದು ಬೇರೆ ವಿಷಯ. ಇಲ್ಲಿ ಹೆಂಗಾರು ಅಲ್ಲಿ ಲೆಕ್ಚರರ್ಸ್ ಬಂದರೆ ಮುಗಿಸ್ಕೊಂಡು ಹೋಗ್ಬಿಟ್ರೆ ಆಯ್ತು ಮತ್ತೊಂದು ವರ್ಷ. ಸೊ ಅಷ್ಟೇ. ಪಾಪ ಈಗ ಆಗೈತೆ ನಾಡ್ದು ಜಿಮೆಲ್ಲ ಹಣ ಆಯ್ತು. ಯಾವುದೇ ಬೆಂಕಿ ಹಾಕೊಂಡು ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡೋ ವ್ಯಾಪಾರ ನಡೆದಾಗ ಅಪ್ಪ. ಪ್ರಿನ್ಸಿಪಲ್ ಕಾರ್ ಒಳಗೆ ನಾವು ಕಲ್ತು ಕ್ಲಾಸ್ ಮುಗೀತಾ ಮನೆಗೆ ಹೋಗ್ತೀವಿ ಅವನಿಗೆ. ಯಾಕಂದರೆ ಕ್ಲಾಸ್ ಕ್ಲಾಸ್ ನಮ್ಮ ತಗೊಂಡು ಕಲಿಸ್ತಾ ಇದ್ವಿ. ಕಲಿಸ್ಬೇಕಾದ್ರೆ ಹೀಗೆ ಬಗ್ಗೆ ಕಿತಾಪತಿ ಮಾಡ್ತೀವಿ. ನಮ್ಮ ಹಿಂದೆ ನಾವು ಮುಂದೆ ಕೂತೀವಿ, ನಮ್ಮ ಹಿಂದೆ ಫ್ರೆಂಡ್ಸ್ ಕೂತೀರ. ಸೊ ಅದೇ ಒಬ್ಬಂದು ಮತ್ತು ನನ್ನ ಪಕ್ಕದಾಗ ಕೂತಾನೆ ಒಬ್ಬಂದು ಅಂಗಿ ಮೇಲೆ ಅವನ ಹೆಸ್ರು ಬರ್ದಾನೆ. ಹೆಸ್ರು ಬರೀ ನಾವು ಕಾಣ್ತಿದ್ರ ಅಂತ ಹೇಳೋಕೆ ಹೋಗಿಲ್ಲ. ಕಡೆಗೆ ಹೆಸ್ರು ಬರ್ದಂತೆ ಪೆನ್ನಾಗಿ ಚಂದ ಮಾಡಿ ಹೆಸ್ರು ಬರ್ದು ಶೇಡ್ ಮಾಡಿತಾನೆ. ಕ್ಲಾಸ್ ಮುಗೋ ಟೈಮ್ನಾಗ ಮ್ಯಾಮು ಆಯ್ತು ಅಂತ ಹೇಳ್ರಿ, ಕ್ಲಾಸ್ ನೆಕ್ಸ್ಟ್ ಕ್ಲಾಸ್ ತಗೊಂತೆ ರೆಸ್ಟ್ ಅಂತ ಹೇಳ್ರಿ. ಸೊ ಎಲ್ಲ ಯಾರಿಗೂ ಅಪ್ಪು ರೆಡಿ ಆದ್ರೆ ಅಂದರೆ ವಾಶ್ರೂಮೆಲ್ಲ ಅಪ್ಪು ರೆಡಿ ಆದ್ರೆ ಹೌದು ನಿಂತ್ಕೊಂಡು ಅವ್ನು ಹಿಂತಿರ್ಗಿ ಮ್ಯಾಮ್ ಬದಿ ಬೆನ್ನ ಹಾಕೊಂಡು ನಿಂತ್ಕೊಂಡಿದ್ದೆ. ಮ್ಯಾಮ್ ಕಣ್ಕೊಂಡು ಇದೆ ನಿನ್ನ ಮಂಗಿ ಮೇಲೆ ಹೆಸ್ರು ಬರೋದು ಅನ್ಕೇಳ್ರಿ. ಅವ್ನು ಗೊತ್ತಿಲ್ಲ ಆಗಿತ್ತ ಬರೀಬೇಕಾದ್ರೆ ಗೊತ್ತೇ ಆಗಿಲ್ಲ ಅವ್ನಿಗೆ. ಕಡೆ ಮ್ಯಾಮ್ ಹೇಳ್ದಂಗೆ ಗೊತ್ತಾಯ್ತಾ. ಕಡೆ ಅವ್ರು ಔಸ ಬಿಟ್ಟನು ಯಾರು ಬರ್ದು ಹಾಗೆ ಹಿಂಗೆಲ್ಲ ಅನ್ಕೊಂಡು ಸುಮಾರು ಮಾತು ಬೆಳೀತು. ಕಡೆ ಮ್ಯಾಮ್ ಇದ್ರು ಅನ್ಕೊಂಡು ಅಲ್ಲೇ ಸೈಲೆಂಟ್ ಆದರು. ಇಲ್ಲಾಂದರೆ ಬಗೀಲಿ ಗಲಾಟೆ ಇದಾಗಿತ್ತು, ಜಗಳನ್ನ ಆದಿದ್ದೇನು ಮೋಸ್ಟ್ಲಿ. ಸೊ ಆ ಮ್ಯಾಟ್ರ್ ಮ್ಯಾಮ್ ಇದ್ದ ಕಾರಣ ಅಲ್ಲೇ ಫಿನಿಶ್ ಆಯಿತು ಅಷ್ಟೇ. ಮತ್ತೆ ಕ್ಲಾಸ್ ತಗೊಂಡಿದ್ದು 12:30 ಆಯಿತು. 12:30 1 ಗಂಟೆ ಒಳಗೆ ಮುಗೀತದೆ. ಲ್ಯಾಬ್ ಇದ್ದ ದಿನ ಮಾತ್ರ 1:30 ಆಗ್ತದೆ. 1:30 1:45 ಬಿಡ್ತಂತ ಹೇಳಿ. ಸೊ ಅಷ್ಟೇ. ಈಗ ಹೋಗ್ತೀವಿ ಒಂದು ಮನೆಗೆ. ನಾವು ಜೂನಿಯರ್ಸ್ಗೆಲ್ಲ ಫ್ರೆಷರ್ಸ್ ಡೇ ಮಾಡ್ಬೇಕಲ್ಲ. ಸೊ ಅದೇ ಫ್ರೆಷರ್ಸ್ ಡೇ ಮಾಡೋ ಅಂದ್ಕೊಂಡು ಯಾರು ಕ್ಲಾಸಲ್ಲ ಅಂತ ಮಾತಾಡೋ ಅಂದ್ಕೊಂಡು ನಮ್ಮ ಜೂನಿಯರ್ಸ್ನೆಲ್ಲ ಕರೆದ್ರೆ ಯಾವನಿತ್ತು. ಈಗ ನನ್ನ ಮಕ್ಳಿಗೆಲ್ಲ ಫ್ರೆಷರ್ಸ್ ಡೇ ಮಾಡೋದೇ ಬೇಡ ಆಗೋದೇನು. ನಾವು ಫ್ರೆಷರ್ಸ್ ಮಾಡಲಿಲ್ಲದ್ರೆ ಅವ್ರು ನಮಗೆ ಫೇರ್ವೆಲ್ ಮಾಡೋದಿಲ್ವ. ಸ್ವಲ್ಪ ನಮ್ಮದು ಕಣ್ಕೊಂಬೇಕಲ್ಲ. ಅದಕ್ಕೆ ನಾವು ಫ್ರೆಷರ್ಸ್ ಡೇ ಮಾಡುವವರು ಸಾಯಲಿ. ಹೋದ ವರ್ಷನೂ ಫೇರ್ವೆಲ್ ಹಂಗೆ ಮಾಡಿ ಕಳಿಸಿದ್ರು ಸೀನಿಯರ್ಸ್ಗೆ. ಸೊ ಅದೇ ಥರ ಮಾಡಿ ಫ್ರೆಷರ್ಸ್ ಡೇ ಸಿಂಪಲಾಗಿ ಮಾಡಿ ಸಿಂಪಲ್ ಅಂದರೆ ಒಂದು ಆ್ಯಾವ್ರೇಜ್ ಆಗಿರ್ತದೆ. ಮತ್ತು ಗೌರ್ಮೆಂಟ್ ಕಾಲೇಜಾಗೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಜಾಸ್ತಿ ಅಂತಂದರೆ ಬಜೆಟು ಆಗೋದಿಲ್ಲ. ನಮ್ಮದು ಪ್ರೈವೇಟಲ್ಲಿ ಸ್ಟ್ರೆಂತ್ ಜಾಸ್ತಿ ಇರ್ತದೆ, ಸುಮಾರು ದುಡ್ಡು ಕೊಡ್ತಾರೆ ಹಂಗೆ ಅಂದ್ಕೊಂಡು ಅಂದರೆ ರೇಂಜಲ್ಲಿ ಮಾಡ್ಬೋದು. ಬಟ್ ಗೌರ್ಮೆಂಟ್ ಕಾಲೇಜಲ್ಲಿ ಆ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕ್ಕಾಗೋದಿಲ್ಲ. ನಾವು ದುಡ್ಡು ಕೊಡ್ಸೋದು ಹೊಟ್ಟೆ ಕಿತ್ತಾರೆ. ಹುಡುಗಿರು ಕೊಡೋದಿಲ್ಲ, ಹುಡುಗರು ಕೊಡೋದಿಲ್ಲ. ನಾವು ಯಾರು ಕೊಡ್ತಾರೆ ಅಂದ್ಕೊಂಡಿರ್ತಾರೋ ಅವ್ರು ಕೊಡೋದಿಲ್ಲ. ಸೊ ಅದಕ್ಕೆ ಅವ್ರ ಹತ್ರ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅದಕ್ಕೆ ನಾನು ಹೊಸಲಿ ಎಲ್ಲ ಹೆಲ್ಪ್ ಮಾಡಿದವ್ರಿಗೆ ಮಾತಾಡು ಅಂದ್ಕೊಂಡು ಹೋದೆ. ಕೇಳು ಅಂದ್ಕೊಂಡು ಹೋದರೆ ಒಂದು ಸ್ವಲ್ಪ 4 ಜನ ಹೋದರು. ಮತ್ತು ಅಲ್ಲಿ ಪಕ್ಕದಾಗಿದ್ದ ಸೀನಿಯರ್ಸ್ ಆಗಲಿ, ನಮ್ಮ ಬ್ಯಾಚ್ ಆಗಲಿ ಮತ್ತು ಜೂನಿಯರ್ಸ್ ಯಾರೂ ಇರಲಿಲ್ಲ. ಸೊ ಅದಕ್ಕೆ ವೇಸ್ಟ್ ಅಂದ್ಕೊಂಡು ಸುಮ್ಮನೆ ಬಿಟ್ಟು ಬಂದರು. ಸೊ ಅವ್ರಿಗೊಂದು ಫ್ರೆಷರ್ಸ್ ಡೇ ಮಾಡಿದ್ರೆ ಇನ್ನೂ ತನಕ ಮಾಡಲಿಲ್ಲ. ಅವ್ರಿಗೆ ಫ್ರೆಷರ್ಸ್ ಡೇ ಮಾಡಿದ್ರೆ ನಮ್ಮದೊಂದು ಬೋಜ್ ತಪ್ತದೆ. ಎಂತಕ್ಕಂದ್ರೆ ನಮಗೂ ಇದು ಫೇರ್ವೆಲ್ ಮಾಡ್ತಾರೆ ಅಂತ ಕನ್ಫರ್ಮ್ ಆಗ್ತದೆ. ನಾವು ಅವ್ರಿಗೆ ಮಾಡಿದ್ರೆ ಮಾತ್ರ ನಾವೇನಾದರೂ ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಮೊದಲು ನಾವೇನಾದರೂ ಮಾಡಿದ್ರೆ ಮಾತ್ರ ಎಕ್ಸ್ಪೆಕ್ಟ್ ಮಾಡೋದು ಸಾಧ್ಯ ಇಲ್ಲ. ಅವ್ರಿಗೆ ಏನಾದರೂ ಕೊಟ್ಟ ಇಲ್ಲಾಂದರೆ ಎಕ್ಸ್ಪೆಕ್ಟ್ ಮಾಡೋದು ಸರಿಯಲ್ಲ ಅಂದ್ಕೊಂಡು ಸೊ ಫೇರ್ವೆಲ್ ಮಾಡೋ ಪ್ಲ್ಯಾನ್ ಮಾಡಿದ್ದೆ. ಅಪ್ಲೈ ಮಾಡಲಿ ಅಂದರೆ ನಾನು ಡಿಸಿಷನ್ ಹೇಳಿದೆ ಮಾಡುವಂತೇಳಿ. ಸೊ ಎಲ್ಲ ಅಡಿಲ್ಲ ಅಂತಾರೆ. ನೋಡು ಪ್ಲ್ಯಾನ್ ಯಾವಾಗ ಮಾಡೋದು ಏನಾದಂತ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಜನ ಬೇಕು. ಸೊ ನೋಡುವ ಅಂತ ನಮಗಾಗಲಿ ನಮ್ಮ ಜೂನಿಯರ್ಸ್ಗಾಗಲಿ ಫೇರ್ವೆಲ್ ಅಷ್ಟು ಒಳ್ಳೆ ಮಾಡಿದೆ. ನಮ್ಗೆ ಎಂತ ಇಲ್ಲ, ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಟೈಪೇ ಮಾಡಿದ್ರು. ಕಡೆ ಒಂದು ಬ್ಯಾನರ್ ಬಿಟ್ಟಿರ ಮೇಲ್ಗಡೆಯಿಂದ. ಸೊ ಅಷ್ಟೇ. ನಾವು ಜೂನಿಯರ್ ಹೇಳ್ತಿದ್ದೆ ಬಾಬಾ ಬಿಸ್ಕಿಟ್ ಪ್ಯಾಕೆಟ್ ಅಲ್ಲಿ ತಂದಲ್ಲಿ ಇಟ್ಟಿದ್ದೆ, ಅದು ತಿನ್ಕೊಂಡು ಓರಿಯೆಂಟೇಷನ್ ಪ್ರೋಗ್ರಾಮ್ ಮಾಡಿ ಫ್ರೆಷರ್ಸ್ ಡೇ ಮುಗಿಸಾಕಿರಂತೆ. ಸೊ ಈ ಸಲ ಹಂಗೆ ಮಾಡಬಾರ್ದು. ಅವರಿಗೆ ಓರಿಯೆಂಟೇಷನ್ ಪ್ರೋಗ್ರಾಮ್ ಆಗೋದಂತೆ, ನಮಗೀಗ ಫ್ರೆಷರ್ಸ್ ಡೇ ಮಾತ್ರ ಮಾಡೋದು ಬಾಕಿ ಉಂಟು. ಸೊ ಅದೊಂದು ಮಾಡಿಬಿಟ್ರೆ ಮುಗೀತದೆ. ಅದು ಮಾಡಲೇಬೇಕು ಆ್ಯಕ್ಚುಲಿ. ನಾವು ಎಂತಕ್ಕಂದರೆ ಸುಮಾರು ದಿನ ಆಯಿತು ಕಾಲೇಜ್ ಸ್ಟಾರ್ಟಾಗಿ ನಾವು ಹೋಗಿಲ್ಲ ಅಂತ ಮಾಡಲಾಗಿತ್ತು. ಡಿಸಿಷನ್ ತಗೊಂಡು ಡಿಸ್ಕಸ್ ಮಾಡಲಿಲ್ಲ ನಾವು ಯಾರು. ಸೊ ಪ್ರಿನ್ಸಿಪಲ್ ಹತ್ರ ಒಂದು ಮಾತಾಡ್ಕೊಂಡು ಪ್ರಿನ್ಸಿಪಲ್ ಹತ್ರ ಮಾತಾಡ್ಕೊಂಡು ಹಿಂಗೆ ಸ್ಟೂಡೆಂಟ್ಸ್ನೆಲ್ಲ ಒಪ್ಪಿಗೆ ಕೇಳ್ಕೊಂಡು ಮಾಡಬೇಕು. ಅದು ನಾಳೆನೇ ಆಯ್ತದವಲ್ಲ ನನ್ನ ಪ್ರಕಾರ. ಸೊ ನೋಡುವ, ಅವ್ರಿಗೊಂದು ಫ್ರೆಷರ್ಸ್ ಡೇ ಮಾಡಿಬಿಡು ಅಷ್ಟೇ. ಹೀಗೆ ಎಂತ ಇಲ್ಲ, ಅದೇ ಹೇಳು. ನಮಗೆ ಸ್ಟೋರಿ ಟೆಲ್ಲಿಂಗ್ ಎಲ್ಲ ಅಷ್ಟು ಒಳ್ಳೆ ಬರೋದಿಲ್ಲ, ಆದರೂ ಏನೋ ಕ್ರಿಂಜಾಗಿ ಟ್ರೈ ಮಾಡೋಣ ಅಷ್ಟೇ. ಕಡೆಗೆ
ಪ್ರಿನ್ಸಿಪಲ್ ಕಣ್ಕೊಂಡು ಏನಾದ್ರು ಬಗಿಲ್ ಹೇಳ್ರೆ ಬಗಿಲ್ ರಗಳೆ ಅಂತ ಅನ್ಕೊಂಡು ವೀಡಿಯೋ ಜಾಸ್ತಿ ಮಾಡೋದಿಲ್ಲ ಕಾಲೇಜಲ್ಲಿ ಅಷ್ಟೇ, ಮತ್ತೆಂತ ಇಲ್ಲ. ಮತ್ತು ಈಗ ಕ್ಲಾಸ್ ನಡು ಕಾರಣ ಟೈಮ್ ಸಿಕ್ಕುವುದಿಲ್ಲ ವೀಡಿಯೋ ಮಾಡೋಕ್ಕೆ. ಎಲ್ಲರೂ ಒಂದೊಂದು ಕ್ಲಿಪ್ ಹಾಕ್ತಾನೆ, ಟೈಮ್ ಸಿಕ್ಕಿದ್ರೆ ಅಂದರೆ ಮಾಡ್ಕೊಂತೀವಿ ಅಷ್ಟೇ. ಅವ್ರಿಗೊಂದು ಪ್ರೆಷರ್ಸ್ ಡೇ ಮಾಡ್ರೆ ಮುಗೀತು, ಇಷ್ಟೇ ಆಗಿತ್ತು. ಅಷ್ಟೇ. ಈಗ ಹೋಗ್ತೀವಿ ನಮ್ಮ ಮನೆಗೆ. ಸೊ ಇಷ್ಟೇ ಈ ವ್ಲಾಗಲ್ಲಿ. ಸಪೋರ್ಟ್ ಮಾಡಿ. ಬಗ್ಗೆ ಕ್ರಿಂಜ್ ಇರ್ಬೋದು, ಆಗಿರ್ಬೋದು, ನನ್ನ ಪ್ರಕಾರ ಆಗ್ತಾ ಉಂಟು ಮಾಡೋಣ, ಎಂತ ಮಾಡೋದು. ಸಬ್ಸ್ಕ್ರೈಬ್ ಇದು ವ್ಯೂಸೇ 10-15 ಆದರೆ ವೀಡಿಯೋಸ್ ಮಾಡೋದು ಏನು ಮಾಡ್ಬೋದು. ಆದರೂ ಟ್ರೈ ಮಾಡ್ತೇನೆ, ಡೈಲಿ ವ್ಲಾಗ್ ಅಂತೂ ಬಿಡೋದಿಲ್ಲ, ಮಾಡ್ತೆ, ಕಂಟಿನ್ಯೂ ಮಾಡ್ತೆ. ಸೊ ಸಪೋರ್ಟ್ ಮಾಡಿ. ಈ ವ್ಲಾಗಲ್ಲಿ ಇಷ್ಟೇ. ನೆಕ್ಸ್ಟ್ ವ್ಲಾಗ್ ಸಿಗುವಲ್ಲಿ ತನಕ ಬಾಯ್.